ಸೂಪರ್ ಹಿಟ್ ಸಿನಿಮಾ ಇನ್ನೇನು ಫೆಬ್ರವರಿ 27ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಅಷ್ಟು ಅಭಿಮಾನಿಗಳು ಸಹ ಕಾಯ್ತಾ ಇದ್ದಾರೆ. ಯಾಕಂತಂದರೆ ಇದೊಂದು ಕಾಮಿಡಿ ಝೋನರಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಸೊ ಸಂಪೂರ್ಣವಾಗಿ ನಗೆಯ ಔತಣಕೂಟವನ್ನು ನಡೆಸ್ತಾರೆ ಅಂತ ಹೇಳಿ ಈಗ ಆಲ್ರೆಡಿ ಎಲ್ಲ ಇಂಟರ್ವ್ಯೂಸ್ಗಳಲ್ಲೇ ಹೇಳಿದ್ದಾರೆ. ಸೊ ನನ್ನೊಟ್ಟಿಗೆ ಈ ಸಿನಿಮಾದ ನಟಿಯಾಗಿರುವಂತಹ ಶ್ವೇತಾ ಅವರು ಇದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ. ಹಾಯ್, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಇನ್ನೇನು 2 ದಿನ ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಎಸ್ ಥ್ಯಾಂಕ್ ಯು ಸೋ ಮಚ್. 2 ದಿನ ಇದೆ. ಎಕ್ಸೈಟ್ಮೆಂಟ್, ಖುಷಿ ಎಲ್ಲನೂ ಇದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ರಿಯಾಕ್ಷನ್ಗೆ ಕಾಯ್ತಾ ಇದ್ದೀವಿ ಜನರ. ಸೊ ಈಗ ನಿಮ್ಮ ಸೂಪರ್ ಹಿಟ್ ಮೂವಿ, ಸೊ ಹೆಸರಲ್ಲೇ ಸೂಪರ್ ಹಿಟ್ ಅನ್ನುವಂಥದ್ದಿದೆ ಮೂವಿ ಹೆಸರಲ್ಲೇ. ಸೊ ದಟ್ ಹೇಗಿತ್ತು ಇದರಲ್ಲಿ ನಿಮ್ಮ ಕ್ಯಾರೆಕ್ಟರ್, ಯಾವ ರೀತಿ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ ಏನು? ಹಾಂ, ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಫ್ಲೇವರಲ್ಲಿ ಬಂದರೆ ಬೈ ಇಂಟರ್ವಲಲ್ಲಿ ನಿಮಗೆ ಇನ್ನೊಂದು ಟ್ವಿಸ್ಟ್ ಸಿಗುತ್ತೆ, ಮತ್ತು ಹಾಗೆ ಕ್ಲೈಮ್ಯಾಕ್ಸಲ್ಲಿ ಬೇರೆಯೇ ಶೇಡ್ ನೋಡೋಕ್ಕೆ ಸಿಗುತ್ತೆ. ಸೊ ಇಟ್ಸ್ ನಾಟ್ ಜಸ್ಟ್ ಒನ್ ಶ್ವೇತಾ, ಮಲ್ಟಿಪಲ್ ಶ್ವೇತಾ ನಾನು ನೋಡೋಕ್ಕೆ ನಿಮಗೆ ಸಿಗುತ್ತೆ. ಆ್ಯಂಡ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನೀವು ಹೇಳ್ದಂಗೆ ನಗೆ ಔತಣಕೂಟನೇ ಅದು. ಆ್ಯಕ್ಚುಲಿ ಒಂದು ಒಳ್ಳೆ ಊಟ ಮಾಡಿದಾಗ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಥರ ಒಂದು ಒಳ್ಳೆ ಫಿಲ್ಮ್ ನೋಡಿದಾಗ ನಕ್ಕು ಹೊಟ್ಟೆ ತುಂಬುತ್ತೆ ಅಂತಾರಲ್ವ, ಹಾಗೆ ಜನರಿಗೆ ಬಂದವ್ರಿಗೆಲ್ಲನೂ ಅಷ್ಟೇ ಖುಷಿ ಬಡಿಸಿ ನಾವು ಕಳಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಈಗ ಪೋಸ್ಟರ್ ನೋಡಿದ ತಕ್ಷಣ ಎಲ್ರಿಗೂ ಅನಿಸುವಂಥದ್ದು ಒಂದು ಟ್ರೈಆ್ಯಂಗಲಲ್ಲಿ ಏನೋ ಸ್ಟೋರಿ ಇದೆ ಅಂತ ಹೇಳಿ. ಯಾಕಂತಂದರೆ ಈ ಕಡೆ ಗಿಲ್ಲಿ ನಟ ಆಗಿರ್ಬೋದು, ಈ ಕಡೆ ಗೌರವ್ ಅವ್ರ ಮಧ್ಯದಲ್ಲಿ ನೀವು ಇರುವಂತಹದ್ದು. ಸೊ ದಟ್ ಇದು ಟ್ರೈಆ್ಯಂಗಲಲ್ಲಿ ಏನಾದರೂ ಲವ್ ಸ್ಟೋರಿ ಬರೋ ಥರ ಏನಾದರೂ ಇದೆಯಾ, ಹೇಗೆ? ಇದು ಕ್ವೆಶ್ಚನ್ ತುಂಬ ಬರ್ತಾ ಇದೆ. ಇದು ಗೊತ್ತಾಗಬೇಕಂದ್ರೆ ನೀವು ಫಿಲ್ಮ್ ನೋಡಲೇಬೇಕು. ನಾನು ಫಸ್ಟೇ ಇಲ್ಲೇ ಹೇಳಿಬಿಟ್ರೆ ಏನು ಮಜಾ ಇರುತ್ತೆ ಹೇಳಿ. ನಾನು ಹೇಳ್ದಂಗೆ ದೇರ್ ಆರ್ ಲಾಟ್ ಆಫ್ ಟ್ವಿಸ್ಟ್. ಪ್ರತಿಯೊಬ್ಬರದ್ದು ಬ್ಯಾಕ್ ಸ್ಟೋರಿ ಇದೆ, ಪ್ರತಿಯೊಬ್ಬರಿಗೂ ಟ್ವಿಸ್ಟ್ ಇದೆ. ಏನು ಮಾಡಿದ್ದೀವಿ, ಏನು ನಡೀತಾ ಇದೆ ಅಂತ ನೋಡಬೇಕಂದ್ರೆ ನೀವು ಥಿಯೇಟರ್ಗೆ ಬಂದು ನೋಡಬೇಕು. ಇದು ನಿಮ್ಮ 3ನೇ ಸಿನಿಮಾ. ಈಗ ಆಲ್ರೆಡಿ ಈಗ 2 ಸಿನಿಮಾ ಆಗಿದೆ, ಒಂದಿನ್ನೂ ರಿಲೀಸಿಂಗ್ ರೆಡಿ ಇದೆ. ಸೊ ದಟ್ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ? ನನ್ನ ಫಸ್ಟ್ ಫಿಲ್ಮ್ ಬಂದು ಅದು ಕಂಪ್ಲೀಟ್ಲಿ ಒಂಥರ ಡ್ರಾಮಾ ಜಾನ್ರಲ್ಲಿತ್ತು. ಸೆಕೆಂಡ್ ಫಿಲ್ಮ್ ಬಂದು ಹಾರರ್ ಇತ್ತು. ಇದು ಬಂದು ಕಾಮಿಡಿ ಫಿಲ್ಮ್. ಸ್ಟಾರ್ಟಿಂಗಿಂದನೂ ನನಗೆ ಕಾಮಿಡಿ ಫಿಲ್ಮಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಅದೇ ನಮ್ಗೆ ಸಿಕ್ಕಿರೋದು ಒಂದು ಖುಷಿನೇ. ಇದು ಸಿಚುವೇಶನಲ್ ಕಾಮಿಡಿ. ಕಾಮಿಡಿಯಲ್ಲೂ ತುಂಬ ಫ್ಲೇವರ್ಸ್ ಇರುತ್ತೆ. ದಿಸ್ ಇಸ್ ಸಿಚುವೇಶನಲ್ ಕಾಮಿಡಿ. ಬಾಡಿ ಶೇಮಿಂಗ್ ಮಾಡೋದಿಲ್ಲ, ಯಾರನ್ನೂ ಆಡ್ಕೊಂಡು ನಗೋದಿಲ್ಲ, ಆ ಥರ ಅಲ್ಲ. ಸಿಚುವೇಶನೇ ಇಷ್ಟು ಸಿಲ್ಲಿ ಆಗಿದೆ, ನೀವು ಸಿಚುವೇಶನ್ ನೋಡಿನೇ ನಕ್ಬಿಡ್ತೀರ. ಅಯ್ಯೋ ಗುರು, ಈ ಸಿಚುವೇಶನ್ಲಿ ಹೆಂಗೆ ಬಂದು ತಗ್ಲಾಕೊಂಡ್ರಿ ಇವರು ಅಂತ. ಅಂಥ ಜಾಗದಲ್ಲಿ ಇರುವಾಗೂ ಇಷ್ಟು 3 ಜನ ಕ್ಯಾರೆಕ್ಟರ್ಸ್ ಏನು ಮಾಡ್ತಾರೆ. ನಾವು 3 ಜನ ಅಲ್ಲ, ಪ್ರತಿಯೊಬ್ಬರು ನೀವು ನೋಡಿದ್ದೀರಾ ಸ್ಟಾರ್ ಕಾಸ್ಟ್ ಹೇಗಿದೆ ಅಂತ. ಸಾಧು ಕೋಕಿಲ ಸರ್ ಇರ್ಬೋದು, ಟೆನ್ನಿಸ್ ಕೃಷ್ಣ ಸರ್ ಇರ್ಬೋದು, ಪ್ರಮೋದ್ ಶೆಟ್ಟಿ ಸರ್, ಗಿರಿ ಅವರು, ಏನೋ ಎವ್ರಿಬಡಿ. ಪ್ರತಿಯೊಬ್ಬರೂ ಏನು ತೊಗೊಂಡು ಬರ್ತಾರೆ, ಏನು ಹೇಳ್ತಾರೆ, ಏನು ಮಾಡ್ತಾರೆ ಅನ್ನೋದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈ ಸಿನಿಮಾದಲ್ಲಿ ಎಲ್ಲ ಹಾಸ್ಯ ನಟರೇ ಕಂಡು ಬರುವಂಥದ್ದು, ಅದರಲ್ಲೂ ದಿಗ್ಗಜರು. ಸೊ ದ್ಯಾಟ್ ನಿಮಗೆ ಇವ್ರಗಳ ಜೊತೆಗೆ ಸಿನಿಮಾ ಮಾಡಿರೋದಕ್ಕೆ ಎಷ್ಟು ಖುಷಿ ಇದೆ, ಜೊತೆಗೆ ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ ಹೇಗಿತ್ತು? ಫಸ್ಟ್ ಆಫ್ ಆಲ್ ಕಾಮಿಡಿ ಫಿಲ್ಮ್ ಸಿಕ್ಕಿದೆ ಅನ್ನೋದೇ ಒಂದು ದೊಡ್ಡ ಖುಷಿ ಇತ್ತು. ದಿಗ್ಗಜರು, ಎಸ್. ನಾನು ಸಾಧು ಕೋಕಿಲ ಸರ್ ಜೊತೆ ಇದು ನನ್ನ ಸೆಕೆಂಡ್ ಫಿಲ್ಮ್ ಆ್ಯಕ್ಚುಲಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಾಗ ಅವ್ರಿಗೆ ಡೈರೆಕ್ಷನಲ್ಲಿ ವರ್ಕ್ ಮಾಡಿದ್ದೆ. ಆ್ಯಕ್ಟಿಂಗಲ್ಲಿ ಅವ್ರ ಜೊತೆ ಮಾಡೋಕ್ಕೆ ಸಿಕ್ಕಿದ್ದು ತುಂಬಾ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ. ಆನ್ ಕ್ಯಾಮ್ರಾ ಸಾಧು ಕೋಕಿಲ ಸರ್ ಅವರೆಲ್ಲ ಹೆಂಗಂದರೆ ಪ್ರತಿಯೊಬ್ರಿಗೂ ಏನಂತಾರೆ ಸ್ಕ್ರೀನ್ ಸ್ಪೇಸ್ ಸಿಗಬೇಕು ಅಂತ. ಯಾರಿಗಾರು ಕಮ್ಮಿ ಡೈಲಾಗ್ ಇದ್ದರೆ ಇದು ಇವ್ರ ಕೈಲಿ ಹೇಳ್ಸ್ಬೋದಾ ಅನ್ನೋ ಹಂಗೆ ಅವರೇ ಇನಿಷಿಯೇಟ್ ಮಾಡ್ತಾರೆ. ಸೊ ಹಿ ವಾಂಟ್ಸ್ ಎವ್ರಿಬಡಿ ಟು ಗೆಟ್ ದೇರ್ ಡಿಸರ್ವಿಂಗ್ ಲೈಟ್ ಅನ್ನೋ ಹಂಗೆ. ಪ್ಲಸ್ ಟೆನ್ನಿಸ್ ಕೃಷ್ಣ ಸರ್ ಇವ್ರು ಎಲ್ಲರೂ ನಮಗೆ ಪರ್ಸ್ನಲಿ ನನಗೆ ಬರೀ ಸ್ಕ್ರೀನಲ್ಲಿ ನೋಡಿ ಅಭ್ಯಾಸ ಇತ್ತು. ಡೈರೆಕ್ಟಾಗಿ ಬಂದು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರುವಾಗ ಒಂಥರ ನಾಸ್ಟಾಲ್ಜಿಕ್ ಮೆಮರಿ. ಫಸ್ಟ್ ಅದೆಲ್ಲ ನೆನ್ಪು ಬಂದು ಆಮೇಲೆ ಇವರು ಇಲ್ಲಿಗೆ ಬಂದಿದ್ದೀವಿ ಅನ್ನೋ ಹಂಗೆ. ವೆರಿ ವೆರಿ ಪ್ಲೆಸೆಂಟ್ ಮೆಮರಿ. ಈಗ ಅವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ಅಫ್ಕೋರ್ಸ್ ಒಂದು ಸ್ವಲ್ಪ ಭಯ ಅಂತ ಇದ್ದೇ ಇರುತ್ತೆ. ಸೊ ಅದರಲ್ಲೂ ನಿಮ್ಮದು ಫಸ್ಟ್ ಕಾಮಿಡಿ ಮೂವಿ ಇದು. ಸೊ ಅವ್ರನ್ನ ನೋಡಿದಾಗ ಆ ಥರ ಭಯ ಎಲ್ಲಾದರೂ ಹುಟ್ಟಿತ್ತಾ, ಅಥವಾ ಅವರೇನಾದರೂ ನಿಮಗೆ ಸಪೋರ್ಟ್ ಮಾಡಿರೋದು ಯಾವುದಾದ್ರೂ ಒಂದು ಸಿಚುವೇಶನ್ ಅಫ್ಕೋರ್ಸ್ ನಡೆದಿರುತ್ತೆ ಶೂಟಿಂಗ್ ಸಮಯದಲ್ಲಿ, ಅಂಥದ್ದು ಯಾವುದಾದ್ರೂ ವಿಚಾರ? ನನಗೆ ಪರ್ಸ್ನಲಿ ನಾನು ಹೆಂಗೆ ಒಂದು ಸಲ ಕ್ಯಾಮ್ರಾ ರೋಲ್ ಆಯ್ತು ಅಂತಂದರೆ ಐ ಆಮ್ ದಟ್ ಕ್ಯಾರೆಕ್ಟರ್. ನಾನು ಶ್ವೇತಾ ಅಲ್ಲ. ನೀವು ಕ್ಯಾಮ್ರಾ ರೋಲ್ ಮಾಡಿ ಮಧ್ಯದ ರೋಡಲ್ಲಿ ಡ್ಯಾನ್ಸ್ ಮಾಡಂದ್ರೂ ಮಾಡ್ತೀನಿ ನಾನು. ನನಗೇನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ಸುಮ್ಮನೆ ಪೋಸ್ ಕೊಡು, ಹಿಂಗೆ ಮಾತಾಡು ಅಥವಾ ಈ ಥರ ಎಲ್ಲ ಮಾಡು ಅಂದರೆ ನನಗಾಗಲ್ಲ. ಒಂದ್ಸಲ ಇಫ್ ಐ ಸ್ಟಾರ್ಟ್ ಆ್ಯಕ್ಟಿಂಗ್ ನನಗೆ ಭಯ ಅನ್ನೋದು ನನಗೆ ಪರ್ಸ್ನಲಾಗಿ ಐ ಡೋಂಟ್ ಎಕ್ಸ್ಪೀರಿಯನ್ಸ್ ದ್ಯಾಟ್. ಬಟ್ ಸುಮ್ಮನೆ ಕೂತಿರುವಾಗ ಅವ್ರ ಜೊತೆ ಮಾತಾಡಬೇಕು ಅಂದಾಗ ಮಾತಾಡ್ಸಿದ್ರೆ ಎಲ್ಲಿ ಡಿಸ್ಟರ್ಬ್ ಮಾಡ್ತೀವೋ ಅನ್ನೋದು ಥಾಟ್ ಇರುತ್ತೆ. ಆ ಥರದಲ್ಲಿ ನನ್ ಆಫ್ ದೆಮ್ ಯಾರೂ ನಮಗೆ ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿದ್ದಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಾಗ ದೇ ಬಿಹೇವ್ ಅಕಾರ್ಡಿಂಗ್ ಟು ದ್ಯಾಟ್. ಅಷ್ಟು ಎಕ್ಸ್ಪೀರಿಯನ್ಸ್ನ ಅವರು ತೋರಿಸ್ತಾರೆ. ಅವ್ರ ಬಿಹೇವಿಯರಲ್ಲಾಗಲಿ, ಅವ್ರ ಮಾತಲ್ಲಾಗಲಿ, ಅವ್ರು ನಮ್ಮನ್ನು ಜೂನಿಯರ್ಸ್ನ ಟ್ರೀಟ್ ಮಾಡೋದ್ರಲ್ಲಾಗಲಿ
ಕಲಿಯೋದು ತುಂಬ ಇತ್ತು ಅವರಿಂದ. ಯಾ ಸೊ ಮೊದಲನೇ ಸಿನಿಮಾ ಸೆಕೆಂಡ್ ಸಿನಿಮಾ ಹಾರರ್ ಅಂತ ಹೇಳಿದ್ರಿ, ಮೊದಲನೇದು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಅಂತ. ಓಕೆ. ಸೊ ಇದು ಥರ್ಡ್ ಸಿನಿಮಾ ಒಂದು ರೀತಿಯಲ್ಲಿ ಕಾಮಿಡಿ. ಸೊ ನಿಮಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ನೀವು ಇದನ್ನು? ಲೈಕ್ ಐ ಸೆಡ್, ಕಾಮಿಡಿ ಫಿಲ್ಮ್ ಮಾಡಬೇಕು ಯಾವಾಗಲೂ ಅಂತ ಇದ್ದೇ ಇತ್ತು. ನಮ್ಮ ಡೈರೆಕ್ಟರ್ ನರೇಶನ್ ಕರೆದಾಗ ಅವತ್ತು ನಗೋಕ್ಕೆ ಸ್ಟಾರ್ಟ್ ಮಾಡಿದ್ದು ರ್ಯಾಪ್ ಆಗೋ ತನಕ ನಗ್ತಾನೆ ಇದ್ವಿ. ಸೊ ಸ್ಟೋರಿ ಅಷ್ಟು ಚೆನ್ನಾಗಿರುವಾಗ ಜನ ಕೇಳೋದೇ ಸ್ಟೋರಿನ, ರೈಟ್? ನಾವು ಕಂಪ್ಲೇಂಟ್ ಮಾಡ್ಬೋದು ಯಾಕೆ ಯಾರೂ ಬರಲ್ಲ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಫಿಲ್ಮ್ ನೋಡೋಕ್ಕೆ, ಕನ್ನಡ ಫಿಲ್ಮ್ ನೋಡು, ಚೆನ್ನಾಗಿ ಮಾಡಿದ್ರೆ ಬಂದೇ ಬರ್ತಾರೆ. ಸೊ ಸ್ಟೋರಿ ಕೇಳಿದಾಗ ಆ ಕಾನ್ಫಿಡೆನ್ಸ್ ಇತ್ತು, ತುಂಬ ಚೆನ್ನಾಗಿದೆ. ಬಿಕಾಸ್ ಆ್ಯಕ್ಷನ್ ಇರಲಿ, ಥ್ರಿಲ್ಲರ್ ಎಲ್ಲ ತುಂಬ ಜನ ಮಾಡ್ತಾ ಇರೋದೆ. ಒಂದು ಕಾಮಿಡಿ ಫಿಲ್ಮ್ ಇವಾಗ ಸೂಫ್ರಮ್ಸೋ ಏನಕ್ಕೆ ಗೆಲ್ತು, ಜನರನ್ನ ನಗಿಸ್ತು, ಅದಕ್ಕೆ ಗೆಲ್ತು. ಸೊ ಹಾಗೆಯೇ ನಾವು ಜನರನ್ನ ನಗಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸ್ಟೋರಿ ಕೇಳಿದಾಗ ತುಂಬ ಇಷ್ಟ ಆಯಿತು. ಮಾಡಿಲ್ಲ ಅಂದರೆ ಇಟ್ ವುಡ್ ಬಿ ಮೈ ಲಾಸ್. ಅದಕ್ಕೋಸ್ಕರ ಹಾಂ ಅಂತ ಟಪ್ ಅಂತ ಹೇಳಿ ಮಾಡಿಬಿಟ್ಟೆ. ಎಸ್. ಸೊ ನೆಕ್ಸ್ಟ್ ಸಿನಿಮಾದೇನಾದ್ರು ಪ್ಲ್ಯಾನಿಂಗ್ ಇದೆಯಾ? ನಡೀತಾ ಇದೆ. ಬಟ್ ನಿಮ್ಗೆ ಏನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಗೊತ್ತಿರೋದೆ, ಸ್ಟಾರ್ಟ್ ಆಗಿ ರಿಲೀಸ್ ಆಗೋ ತನಕ ಯಾವುದು ಗ್ಯಾರಂಟಿ ಇಲ್ಲ. ಸೊ ಆಗಲಿ ಅದ್ರದ್ದು ಇದೇ ಥರ ಇಂಟರ್ವ್ಯೂ ಅಲ್ಲಿನೇ ಡೈರೆಕ್ಟಾಗಿ ಮಾತಾಡೋಣ. ನಿಮಗೆ ಡೈರೆಕ್ಟರ್ ಆಗಬೇಕು ಅನ್ನೋಂಥದ್ದು ಒಂದು ಆಸೆ ಇದೆ. ಸೊ ಅದನ್ನು ನಡೀತಾ ಇರುವಂತಹದ್ದು, ಜೊತೆಗೆ ಈ ಆ್ಯಕ್ಟಿಂಗು, ಇವೆರಡನ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅಂತಾರೆ. ಬಟ್ ಎರಡಕ್ಕೂ ಹೆಂಗೆ ಸಮಯ ಕೊಡ್ತೀರ? ಆ್ಯಕ್ಟಿಂಗ್ ಕೆಲಸ ಬಂದಾಗ ಆ್ಯಕ್ಟಿಂಗ್ ಕೆಲಸ. ಆ್ಯಕ್ಟಿಂಗ್ ಅಂತಂದರೆ ಅದರದ್ದು ಹೋಮ್ವರ್ಕ್ ಏನಿರುತ್ತೆ ನಾವು ಪ್ರಿಪೇರ್ ಆಗೋದು, ಲೈನ್ಸ್ ಪ್ರಿಪೇರ್ ಆಗೋದಿಲ್ಲ, ಆ ಕ್ಯಾರೆಕ್ಟರ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳೋದಿಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲನೂ ಸೆಟ್ಟಲ್ಲಿ ನಡೆಯುವಂಥದ್ದು. ಡೈರೆಕ್ಷನ್ ಅಂತಂದರೆ ನೀನು ಇವಾಗ ಇಂಟರ್ವ್ಯೂ ಮಾಡಿ ನೆಕ್ಸ್ಟ್ ಇಂಟರ್ವ್ಯೂ ಮಧ್ಯದಲ್ಲಿ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ, ಅವಾಗ ಏನೋ ಒಂದು ಲೈನ್ ಬರುತ್ತೆ, ಅದನ್ನು ಬರ್ಕೊಂಡು ಇಟ್ಕೊಂಡು. ಸೊ ಇಟ್ಸ್ ಅ ಕಾನ್ಸ್ಟೆಂಟ್ ಪ್ರಾಸೆಸ್. ಏನೋ ಒಂದು ಸ್ಟೋರಿ ಬರಿತಾನೆ ಇರುತ್ತೆ, ಇಂಪ್ರೂವ್ ಆಗ್ತಾನೆ ಇರುತ್ತೆ. ಡೈರೆಕ್ಷನ್ ನನ್ನ ಪ್ರಕಾರ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಜಾಬ್ಸ್. ಬಿಕಾಸ್ ಒಂದಲ್ಲ, ಪ್ರತಿಯೊಬ್ಬರೂ ನಿಭಾಯಿಸ್ಕೊಂಡು ಹೋಗುವಂಥದ್ದು. ಸೊ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋದು ಆ್ಯಸ್ ಅನ್ ಆ್ಯಕ್ಟರ್ ಕೂಡ ನನಗೆ ದೊಡ್ಡ ಪ್ಲಸ್ ಅಂತಲೇ ಅನಿಸುತ್ತೆ. ಬಿಕಾಸ್ ಒಬ್ಬ ಡೈರೆಕ್ಟರ್ ಹೇಗೆ ಥಿಂಕ್ ಮಾಡ್ತಾರೆ, ಈ ಕ್ಯಾರೆಕ್ಟರ್ನ ರಿದಮ್ ಏನಿದೆ ಅವ್ರ ತಲೆಯಲ್ಲಿ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವೊಂದು ಅಸೋಸಿಯೇಟಾಗಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದಾಗ ನಿಮಗೆ ಬೆಟರ್ ನಾಲೆಜ್ ಆಫ್ ಇಟ್ ಸಿಗುತ್ತೆ ಅನ್ನೋದು. ಆ್ಯಕ್ಟರ್ ಒಂದು ಟೇಕ್ ಎಲ್ಲಿ ಕಟ್ ಆಗುತ್ತೆ, ಎಲ್ಲಿ ಕ್ಲೋಸಪ್ಸ್ ಇರುತ್ತೆ, ಎಲ್ಲಿ ವೈಡ್ ಇರುತ್ತೆ, ಅದಕ್ಕೆ ಎಷ್ಟು ಆ್ಯಕ್ಟ್ ಮಾಡಬೇಕು, ಅದೆಲ್ಲ ನಾಲೆಡ್ಜ್ ನಿಮ್ಗೆ ಸಿಗೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದಾಗೇ. ಸೊ ಎನಿಬಡಿ ಹೂ ವಾಂಟ್ಸ್ ಟು ಬಿ ಆ್ಯನ್ ಆ್ಯಕ್ಟರ್, ನನ್ನ ಸಜೆಷನ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ. ಅಟ್ಲೀಸ್ಟ್ ಒಂದು ಫಿಲ್ಮಲ್ಲಿ ನಿಮಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅನ್ನೋದು. ಶ್ವೇತಾ ಮುಖಾಂತರವಾಗಿ ಹೇಳ್ತಿದ್ದಾರೆ ಶ್ವೇತಾ ಅವರು. ಯಾ ಟ್ರೂ. ಮೇಡಮ್, ಈಗ ಕಾಮಿಡಿ ಅಂತಂದಾಗ ಅಫ್ಕೋರ್ಸ್ ಎಲ್ಲರೂ ಈಗ ಕಾಯ್ತಾ ಇದ್ದಾರೆ ಸೂಪರ್ ಹಿಟ್ ಮೂವಿ ನೋಡೋದಕ್ಕೆ. ಸೊ ದಟ್ ಅವ್ರಿಗೆ ಒಂದು ಡೈಲಾಗ್ ನೀವು ಹೇಳೋದಾದರೆ ಅದರಲ್ಲಿರೋದು ನೀವು ಹೇಳಿರುವಂಥ ಡೈಲಾಗ್ನ ಹೇಳ್ಬೋದಾ? ನಂದು ಪಂಚ್ ಡೈಲಾಗ್. ನಮ್ಮ ಫಿಲ್ಮಲ್ಲಿ ಹೆಂಗಂದರೆ, ನಮಗೆ ಸಿಚುವೇಶನಲ್ಲಿ ಇರೋರಿಗೆ ಅದು ಕಾಮಿಡಿ ಅಂತ ಅನಿಸಲ್ಲ. ನಮಗೆ ಅದು ಇಟ್ಸ್ ವೆರಿ ಸೀರಿಯಸ್. ಏನೋ ನಡೀತಾ ಇದೆ, ಅಯ್ಯೋ ಇದಾಯಿತು ಇಲ್ಲಿಂದ ಇಲ್ಲಿಗೆ ಓಡಬೇಕು ಆ ಥರನೇ ಇರೋದ್ರಿಂದ ಅಲ್ಲಿ ಪಂಚ್ ಡೈಲಾಗ್ಸ್ ಅನ್ನೋದು ಇಲ್ಲ. ಜನರಿಗೆ ನೋಡುವಾಗ ನಗು ಬರೋದಂತೂ ಖಂಡಿತ. ಸೊ ಆ ಥರ ಇರೋದ್ರಿಂದ ಡೈಲಾಗ್ ಏನೇನು ಹೇಳಿದ್ದೀನಿ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಮಜಾ. ಬಿಕಾಸ್ ಆ ಸಿಚುವೇಶನಲ್ಲಿ ಅದನ್ನು ಹೇಳಿದ್ರೆ ಇಟ್ ವುಡ್ ಮೇಕ್ ಸೆನ್ಸ್. ಹಾಗೆ ಹೇಳಕ್ಕೆ ಹೋದರೆ ಸ್ವಲ್ಪ ಪ್ಲೇನ್ ಅನಿಸ್ಬಿಡುತ್ತೆ, ಅಲ್ಲೇ ನೋಡಲಿ. ನನಗೆ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಒಂದು ಕ್ವೆಶನ್. ಯಾಕೆ ಚೆನ್ನಾಗಿ ಕಾಣ್ತಿದ್ದೀರಿ? ಚೆನ್ನಾಗಿ ಕಾಣ್ತಿದೆಯಲ್ವ, ಅದಕ್ಕೆ ಇಲ್ಲ, ಫಸ್ಟಿಂದನೂ ಬ್ಯಾಂಗ್ಸ್ ಚೆನ್ನಾಗಿ ಕಾಣುತ್ತೆ ಅನ್ನೋದೊಂದು ಕ್ಲಿಪ್ ಆನ್ ಬ್ಯಾಂಗ್ಸ್ ಎಲ್ಲ ಬರುತ್ತಲ್ವ, ಅದೆಲ್ಲ ಹಾಕಿ ಟ್ರೈ ಮಾಡಿದಾಗ ಇಟ್ ಯೂಸ್ ಟು ಲುಕ್ ಗುಡ್. ಸೊ ವೈ ನಾಟ್ ಅಂತ ಹೇಳಿ ಮಾಡಿಸ್ಕೊಂಡಿದ್ದು. ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ರಲ್ಲ, ಸಾಕು. ಥ್ಯಾಂಕ್ ಯು. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಬ್ಬರಿಗೂ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ ಆಲ್ರೆಡಿ ಗಿಲ್ಲಿ ನಟ್ ಅವರು ಹೇಳಿದ್ದಾರೆ, ಅದು ಕಾರ್ ಕೀ ಎಕ್ಸ್ಚೇಂಜ್ ಆಗಿರುವಂಥದ್ದು. ಅದನ್ನು ಬಿಟ್ಟು ಫನ್ ನಿಮ್ಗಳ ಮಧ್ಯದಲ್ಲಿ ಈಗ ನಿಮ್ಗಳ ಮಧ್ಯದಲ್ಲೇ ನಡೆದಿರುತ್ತೆ. ಸೊ ಅಂಥದ್ದು ಯಾವುದಾದ್ರೂ ಒಂದು ಸ್ಮಾಲ್ ಫನ್ನಿ ಸಿಚುವೇಶನ್? ಹೊಸದೊಂದು ಇದು ಹೇಳ್ತೀನಿ. ಸೊ ನೈಟ್ ಶೂಟ್ ಎಲ್ಲ ಸ್ವಲ್ಪ ಇತ್ತು. ಅಂದರೆ ಅರ್ಲಿ ಮಾರ್ನಿಂಗ್ ಸ್ಟೋರಿಯಲ್ಲಿ ಏನು ಬರುತ್ತೆ ಅದೆಲ್ಲ ನಾವು 2 ಗಂಟೆ 3 ಗಂಟೆ ಮಧ್ಯರಾತ್ರಿಯಲ್ಲಿ ಶೂಟ್ ಮಾಡ್ಕೊಂಡಿದ್ದು. ನಮ್ದು ಈ ಶೂಟ್ ನಡೆಯುವಾಗ ಇಟ್ ವಾಸ್ ಪೀಕ್ ವಿಂಟರ್, ನವೆಂಬರ್ ಅಥವಾ ಏನೋ ಅಕ್ಟೋಬರ್, ಆ ಟೈಮಲ್ಲಿ ನಡೀತಾ ಇದೆ. ಕರೆಕ್ಟಾಗಿ ಮಂತ್ ನೆನಪಿಲ್ಲ, ಡೋಂಟ್ ಮೈಂಡ್ ಮೀ. ಸೊ ವಿಂಟರ್, ಎಲ್ಲರೂ ಅಲ್ಲಿ ನಿಂತ್ಕೊಂಡಿದ್ವಿ. ನಂದು ಈ ಫಿಲ್ಮಲ್ಲಿ ಸ್ಕರ್ಟ್ ಈಸ್ ಮೈ ಔಟ್ಫಿಟ್. ತೆಳ್ಳಗಿರೋದೊಂದು ಸ್ಕರ್ಟ್ ಇದೆ, ಅದು ನನ್ನನ್ನು ವಿಲನ್ಗಳು ಅಟ್ಟಿಸ್ಕೊಂಡು ಬರ್ತಾರೆ. ನೀವು ಟೀಸರಲ್ಲಿ ನೋಡಿರ್ಬೋದು. ಅವ್ರು ಪ್ರತಿಯೊಬ್ಬರೂ ಫುಲ್ ಸ್ಲೀವ್ ಹಾಕ್ಕೊಂಡು, ಫುಲ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಶೂ ಹಾಕ್ಕೊಂಡು, ಅಯ್ಯೋ ಚಳಿ ಆಗ್ತಾ ಇದೆ ಅಲ್ವಾ ಅಂತ ಇದ್ದಾರೆ. ಅಷ್ಟು ಡ್ರೆಸ್ ಹಾಕ್ಬಿಟ್ಟು ನಾನಲ್ಲಿ ಒಂದು ಬೆಲೀಸ್ ಹಾಕ್ಕೊಂಡು ಸ್ಕರ್ಟ್ ಹಾಕ್ಕೊಂಡು ನಿಂತ್ಕೊಂಡಿದ್ದೀನಿ. ಅವ್ರು ಚಳಿ ಅಂತ ನಡಕ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಓಡಿಸಿದ್ರಲ್ಲ, ಅದಾದಮೇಲೆ ಸರಿ ಹೋಯ್ತು. ಸೊ
ಮಧ್ಯರಾತ್ರಿಯಲ್ಲಿನೂ ಅವ್ರು ಫುಲ್ ಡ್ರೆಸ್ ಹಾಕ್ಬಿಟ್ಟು ಚಳಿ ಅಂತ ಇದ್ದಾರೆ, ನಾನಲ್ಲಿ ಆ ಥರ ಸ್ಕ್ಯಾಂಟಿ ಡ್ರೆಸ್ ಹಾಕ್ಕೊಂಡು ಚಳಿ ಅಂತ ಅಂದಿದ್ದು. ದ್ಯಾಟ್ ವಾಸ್ ಫನಿ ಫಾರ್ ಅಸ್. ನೆಕ್ಸ್ಟ್ ಪ್ಲ್ಯಾನಿಂಗ್ಸ್ ಏನಿದ್ದಾವೆ ಸಿಂಪಲ್ಲಾಗಿ ಹೇಳೋದಾದರೆ? ಸದ್ಯಕ್ಕೆ ಒಂದೆರಡು ಮೂವೀಸ್ ಸ್ಟಾಕ್ಸಲ್ಲಿದೆ, ಬಟ್ ಲೈಕ್ ಐ ಸೆಡ್ ಅದು ಕನ್ಫರ್ಮ್ ಆಗೋ ತನಕ ಇಟ್ ರಾದರ್ ನಾಟ್ ಟಾಕ್ ಅಬೌಟ್ ಇಟ್. ಅದ್ರದ್ದು ಹಿಂಗೇ ಏನಂತಾರೆ ಪ್ರೆಸ್ ಮೀಟಲ್ಲೇ ಮಾತಾಡೋಣ ಅದ್ರ ಬಗ್ಗೆ ಅನ್ನೋದಷ್ಟೇ. ಸೊ ಕೊನೆಯದಾಗಿ ವೀಕ್ಷಕರಿಗೆ ಸೂಪರ್ ಹಿಟ್ ಸಿನಿಮಾ ಬಗ್ಗೆ ಇನ್ನೇನು 27ನೇ ತಾರೀಕು ರಿಲೀಸ್ ಆಗ್ತಿದೆ, ಒಂದು ಮಾತು ಹೇಳೋದಾದ್ರೆ ಏನು ಹೇಳ್ತೀರಾ? ಲೈಕ್ ಐ ಸೆಡ್ ಅರ್ಲಿಯರ್, ಒಂದು ಒಳ್ಳೆ ಊಟ ಮಾಡಿದಾಗ ನಿಮಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದೇ ಥರ ನಮ್ಮ ಮೂವಿ ನೋಡಿದಾಗೂ ಆ ಒಳ್ಳೆ ಮೂವಿ ನೋಡಿದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಥಿಯೇಟರ್ಗೇ ಬಂದು ನೋಡಿ. ನೀವು ಬನ್ನಿ, ಇಷ್ಟ ಆಯ್ತು ಅಂದರೆ ನಿಮ್ಮ ಫ್ಯಾಮಿಲಿಯವ್ರನ್ನ, ನಿಮ್ಮ ಫ್ರೆಂಡ್ಸ್ನ ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಯು ವಿಲ್ ನಾಟ್ ರಿಗ್ರೆಟ್ ವಾಚಿಂಗ್ ಇಟ್. ಇದು ನಮ್ಮೆಲ್ಲರ ಕಡೆಯಿಂದ ಆಗೋ ಪ್ರಾಮಿಸ್. ಆಲ್ ದ ಬೆಸ್ಟ್, ನಿಮ್ಮ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ಹೇಳಿ. ಸೊ ನೋಡಿದ್ರಲ್ಲ, ಇದಿಷ್ಟು ಶ್ವೇತಾ ಅವರ ಮಾತಾಗಿರುವಂಥದ್ದು. ನೀವು ಸಹ ಥಿಯೇಟ್ರಿಗೆ ಹೋಗಿ ಸೂಪರ್ ಹಿಟ್ ಸಿನಿಮಾ ನೋಡಿ ಅಂತ ಅವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.